ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ. ದುಡಿಯುವ ವರ್ಗದ ಶ್ರಮಕ್ಕೆ ಗೌರವ ಸಲ್ಲಿಸುವ ಮಹತ್ವದ ದಿನವಾಗಿದೆ. 136ನೇ ವರ್ಷದ ಈ ದಿನಾಚರಣೆಯನ್ನು ಹಟ್ಟಿ ಚಿನ್ನದಗಣಿ ಪ್ರದೇಶದಲ್ಲಿ ಎಐಟಿಯುಸಿ ಸಂಘದ ವತಿಯಿಂದ ಅತ್ಯಂತ ಉತ್ಸಾಹಭರಿತವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ನೂರಾರು ಕಾರ್ಮಿಕರು ಬೈಕ್ ರ್ಯಾಲಿಯ ಮೂಲಕ ತಮ್ಮ ಏಕತೆ ಮತ್ತು ಹಕ್ಕುಗಳಿಗಾಗಿ ಧ್ವನಿಯನ್ನೆತ್ತಿದರು. ಈ ರ್ಯಾಲಿ ಹಟ್ಟಿ ಕ್ಯಾಂಪ್ ಬಸ್ ನಿಲ್ದಾಣದಿಂದ ಆರಂಭವಾಗಿ ಹಟ್ಟಿ ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಪಾಮನಕಲ್ಲೂರು ಕ್ರಾಸ್ ಹಾಗೂ ಹಟ್ಟಿ ಬಸ್ ನಿಲ್ದಾಣದ ಮೂಲಕ ಸಾಗುತ್ತಾ ಪೈಭವನ ಕಡೆಗೆ ಭವ್ಯವಾಗಿ ಮುನ್ನಡೆಯಿತು. ಈ ರ್ಯಾಲಿಯ ಮೂಲಕ ಕಾರ್ಮಿಕರ ಒಗ್ಗಟ್ಟು, ಹೋರಾಟ ಮನೋಭಾವ ಮತ್ತು ಸಂಘಟಿತ ಶಕ್ತಿ ಸ್ಪಷ್ಟವಾಗಿ ಕಾಣಿಸಿತು. ರ್ಯಾಲಿಯ ನಂತರ ಕಾರ್ಮಿಕ ಮುಖಂಡರು ಕಾಮ್ರೇಡ್ ಎಜಿವಿ ಪೈ ಅವರ ಪ್ರತಿಮೆಗೆ ಹೂವಿನ ಹಾರ ಹಾಕುವ ಮೂಲಕ ಗೌರವ ನಮನ ಸಲ್ಲಿಸಿದರು. ನಂತರ ಎಐಟಿಯುಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿನ್ನದ ಗಣಿ ಕಾರ್ಮಿಕರೇ ನಮ್ಮ ಜೀವ, ಅವರೇ ನಮ್ಮ ಉಸಿರು ಎಂಬ ಸಂದೇಶದ ಮೂಲಕ ಕಾರ್ಮಿಕರ ಹಕ್ಕುಗಳು, ಕಲ್ಯಾಣ ಮತ್ತು ಏಳಿಗೆಗಾಗಿ ತಮ್ಮ ಜೀವನ ಅರ್ಪಿಸಿದ ಹಲವು ಮಹಾನ್ ಕಾರ್ಮಿಕ ನಾಯಕರಾದ ಕಾಮ್ರೇಡ್ ಎ ನಾರಾಯಣ್, ಕಾಮ್ರೇಡ್ ಎಜಿವಿ ಪೈ, ಕಾಮ್ರೇಡ್ ಎಂಜಿ ಹನುಮಂತರೆಡ್ಡಿ, ಕಾಮ್ರೇಡ್ ಅರವಿಂದ್ ಮಾಳೇಬೆನ್ನೂರು, ಕಾಮ್ರೇಡ್ ಎಚ್ವಿ ಅನಂತ ಸುಬ್ಬರಾವ್ ಹಾಗೂ ಕಾಮ್ರೇಡ್ ಅಮರಗುಂಡಪ್ಪ ನೇಲುಗಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಮೇ 1 ದಿನವನ್ನು ವಿಶ್ವದಾದ್ಯಂತ ಕಾರ್ಮಿಕರ ಹೋರಾಟದ ಸಂಕೇತವಾಗಿ ಆಚರಿಸಲಾಗುತ್ತದೆ. 8 ಗಂಟೆಗಳ ಕೆಲಸದ ಹಕ್ಕಿಗಾಗಿ ನಡೆದ ಹೋರಾಟದ ನೆನಪಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಕೇವಲ ಹಬ್ಬವಲ್ಲ, ಕಾರ್ಮಿಕರ ಹಕ್ಕುಗಳ ಅರಿವು ಮೂಡಿಸುವ ಮತ್ತು ಅವರ ಶ್ರಮಕ್ಕೆ ಗೌರವ ಸಲ್ಲಿಸುವ ದಿನವಾಗಿದೆ. ಪುಷ್ಪ ನಮನ ಕಾರ್ಯಕ್ರಮಕ್ಕೆ ಎಐಟಿಸಿನ ಗೌರವಾಧ್ಯಕ್ಷರಾದ ಕಾಮ್ರೇಡ್ ಜಿಎಸ್ ಹನುಮಂತ ಅವರು ಹಾಗೂ ಉಪಾಧ್ಯಕ್ಷರಾದ ಕಾಮ್ರೇಡ್ ತಿಪ್ಪಣ್ಣ ಮಾಸ್ಟೂರ್ ಅವರು ಹಾಗೂ ಅಧ್ಯಕ್ಷರಾದ ನರಸಪ್ಪ ಬಾದಿರ್ದೀನ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಚಂದ್ರಶೇಖರ್ ಅವರು ಹಾಗೂ ಊರಿನ ಹಿರಿಯರಾದ ಶಂಕರಗೌಡ ಬಳಗನ್ನೂರ್ ಅವರು ಹಾಗೂ ಶಿವಾನಂದ್ ಅವರು ಹಾಗೂ ಇನ್ನಿರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳು ಹಾಗೂ ಮಹಿಳಾ ಪ್ರತಿನಿಧಿಯಾದ ಪೆಂಚಲಮ್ಮ ಅವರು ಸಹ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲಾ ಪ್ರತಿನಿಧಿಗಳು ಈ ಒಂದು ಮಾಲಾರ್ಪಣೆ ಪುಷ್ಪಾರ್ಪಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗ್ತದೆ. ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ 136ನೇಯ ವಿಶ್ವ ಕಾರ್ಮಿಕ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘವನ್ನ ಕಟ್ಟಿ ಬೆಳೆಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಸಂಘಟನೆಯನ್ನು ಕಟ್ಟಿದಂತ ನಮ್ಮೆಲ್ಲ ಮಹನೀಯರಿಗೆ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸುವಂತಹ ಕಾರ್ಯಕ್ರಮ. ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆಯ 136ನೇಯ ವರ್ಷದ ಸಂಭ್ರಮ. ಎಐಟಿಯುಸಿ ಸಂಘದಿಂದ ಭವ್ಯ ಆಚರಣೆ, ನೂರಾರು ಕಾರ್ಮಿಕರ ಬೈಕ್ ರ್ಯಾಲಿ. ಕಾರ್ಮಿಕರ ಶ್ರಮವೇ ದೇಶದ ಶಕ್ತಿ, ಕಾರ್ಮಿಕರೇ ನಮ್ಮ ಜೀವ, ಅವರಿಗಾಗಿ ನಮ್ಮ ಉಸಿರು. ಈ ರೀತಿ ಹಟ್ಟಿ ಚಿನ್ನದ ಗಣಿ ಪ್ರದೇಶದಲ್ಲಿ ನಡೆದ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವು ಕಾರ್ಮಿಕರ ಏಕತೆ ಮತ್ತು ಹೋರಾಟದ ಸಂಕೇತವಾಗಿ ಭವಿಷ್ಯದಲ್ಲಿಯೂ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಯಬೇಕೆಂಬ ಸಂದೇಶವನ್ನು ನೀಡಿತು. ಕಾರ್ಮಿಕರ ಶ್ರಮವೇ ದೇಶದ ಶಕ್ತಿ ಎಂಬುದನ್ನು ಈ ದಿನ ಮತ್ತೆ ಒತ್ತಿ ಹೇಳಲಾಯಿತು.
ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾಮ್ರೇಡ್ ಚಂದ್ರಶೇಖರ್, ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ, ನಾಗರೆಡ್ಡಿ ಜೀರಬಂಡಿ, ಜೆಎಸ್ ಹನುಮಂತ, ಶ್ರೀಮತಿ ಪೆಂಚಲಮ್ಮ, ಶಿವಾನಂದ್, ಕಾರ್ಮಿಕ ಸಂಘದ ಚುನಾಯಿತ ಪ್ರತಿನಿಧಿಯಾದ ತಿಪ್ಪಣ್ಣ ಮಾಚನೂರ್, ಗಂಗಪ್ಪ ಕ್ಷಾಖೋದಿ, ಮುಖಂಡರಾದ ನರಸಪ್ಪ, ಶಂಕರಗೌಡ ಬಳಗಾನೂರ್, ಅಬ್ರಾಹಿಂ, ಸಲೀಂ ಪಾಷಾ, ಅಮೀರ್ ಪಾಷಾ, ರಂಗನಾಥ್, ಉಮಾಪತಿ ಸೇರಿದಂತೆ ಇನ್ನೂ ಅನೇಕ ಕಾರ್ಮಿಕ ಮುಖಂಡರು ಮತ್ತು ಕಾರ್ಮಿಕರು ಮತ್ತು ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಹಟ್ಟಿ ಘಟಕದ ಯುವ ನಾಯಕರು ಹಾಗೂ ನಿಮ್ಮೆಲ್ಲರ ಆಶಯಕಿರಣರಂತ ಹಾಗೂ ಛಲಗಾರರಂತ ಚಂದ್ರಶೇಖರ್ ಅವರು ಮಾತಾಡ್ಬೇಕಂತ ಕೇಳ್ತಾರೆ. ಆತ್ಮೀಯ ಕಾರ್ಮಿಕ ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಇಡೀ ಪ್ರಪಂಚ ಮೇ ದಿನ ಕಾರ್ಮಿಕ ದಿನಾಚರಣೆಯನ್ನ ಇಡೀ ದುಡಿಯುವ ವರ್ಗ ಆಚರಿಸ್ತಾ ಇದೆ. ಅದರಲ್ಲಿ ಹಟ್ಟಿ ಚಿನ್ನದ ಗಣಿ ಎಐಟಿಯುಸಿ ಘಟಕದಿಂದ ನಾವೆಲ್ಲರೂ ಸೇರಿ ಇಡೀ ಕಾರ್ಮಿಕ ವರ್ಗ ಮೇ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈಗಾಗಲೇ ಮೇ ದಿನಾಚರಣೆ ಬಗ್ಗೆ ನಮ್ಮ ಗೌರವಾಧ್ಯಕ್ಷರಾದಂತ ಕಾಮ್ರೇಡ್ ಜೆಎಸ್ ಹನುಮಂತ್ ಅವರು ಮತ್ತು ಕಾಮ್ರೇಡ್ ಪೆಂಚಲಮ್ಮ ಅವರು, ಅದೇ ರೀತಿಯಾಗಿ ಶಿವಾನಂದ್ ಅವರು ಹೇಳಿದರು. ಕಾರ್ಮಿಕರ ಹೋರಾಟ, ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಮೇ ದಿನ ಅಂತಕ್ಕಂಥದ್ದು 1886ರಲ್ಲಿ ಏನು ಅಮೆರಿಕದ ಚಿಕಾಗೋ ನಗರದಲ್ಲಿ ಒಂದು ಕಾರ್ಮಿಕರ ಕ್ರಾಂತಿ ಆಯ್ತು. ಆ ಕಾರ್ಮಿಕರ ಕ್ರಾಂತಿಯ ಪ್ರತೀಕವಾಗಿ ಆವಾಗಿನ ಸಂದರ್ಭದಲ್ಲಿ ಕಾರ್ಮಿಕರು ಅನೇಕ ಹೋರಾಟಗಳನ್ನ ಮಾಡ್ತಾ ಇದ್ರು. ದಿನದಲ್ಲಿ ಸುಮಾರು 14 ಗಂಟೆ 16 ಗಂಟೆ, ಕೆಲವೊಂದು ಸಲ 18 ಗಂಟೆಗಳವರೆಗೂ ಕೂಡ ವಿಶ್ರಾಂತಿ ಇಲ್ಲದೆ ದುಡಿತಕ್ಕಂತ ಒಂದು ದುರಂತವಾದಂತ ಪರಿಸ್ಥಿತಿ ಅವತ್ತಿನ ದಿನ ಕಾರ್ಮಿಕ ವರ್ಗಕ್ಕಿತ್ತು. ಇಡೀ ಕಾರ್ಮಿಕ ವರ್ಗ ಅಮೆರಿಕದಲ್ಲಿ ಚಿಕಾಗೋ ನಗರದಲ್ಲಿ ಸಭೆ ಸೇರಿ ಬೃಹತ್ ಹೋರಾಟವನ್ನ ಮಾಡಿ ಮೇ 1ನೇ ತಾರೀಕಿನ ದಿನ ಕಾರ್ಮಿಕರು ಇನ್ ಮುಂದೆ ನಾವು 15, 16 ತಾಸು 18 ತಾಸು ಕೆಲಸ ಮಾಡಲ್ಲ, ಯಾವುದೇ ಕಾರಣಕ್ಕೂ ಕಾರ್ಮಿಕ ವರ್ಗಕ್ಕೆ 8 ತಾಸುಗಳ ದುಡಿಮೆಯ ಅವಧಿಯನ್ನ ಸೀಮಿತಗೊಳಿಸಬೇಕಂತ ಹೇಳಿ ಅವತ್ತಿನ ಕಾರ್ಮಿಕ ವರ್ಗ ಹೋರಾಟ ಮಾಡಿದರ ಪರಿಣಾಮ ಇವತ್ತು ಇಡೀ ಜಗತ್ತಿನ ಕಾರ್ಮಿಕರು ಏನಾದ್ರೂ 8 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ರೆ ಅದು ಅವರ ಹೋರಾಟದ ಪ್ರತೀಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಕಾರ್ಮಿಕ ಬಂಧುಗಳೇ, ಕಾರ್ಮಿಕ ವರ್ಗದ ಇವತ್ತು ತಮ್ಗೆ ಗೊತ್ತಿರಬಹುದು ಕೆಂಬಾವುಟ ಹೇಗೆ ಬಂತು ಅಂತ ಹೇಳಿ. ಅವತ್ತು ಪ್ರತಿಯೊಂದು ಧರ್ಮಗಳಿಗೂ ಒಂದೊಂದು ಧ್ವಜ ಇದೆ, ಪ್ರತಿಯೊಂದಕ್ಕೂ ಹೋರಾಟದ ಚರಿತ್ರೆ ಇರ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ಕೆಂಬಾವುಟ. ಅವತ್ತಿನ ದಿನ ಅಮೆರಿಕದಲ್ಲಿ ಹೋರಾಟದಲ್ಲಿ ಪೊಲೀಸರ ಲಾಠಿ ಏಟಿಗೆ, ಪೊಲೀಸರ ಗುಂಡಿಗೆ ಬಲಿಯಾದಂತ ಇಡೀ ಕಾರ್ಮಿಕ ವರ್ಗ ರಕ್ತದ ಮಡುವಿನಲ್ಲಿ ಬಿದ್ದಾಗ ಎದ್ದು ಅವರ ರಕ್ತದಿಂದ ತೊಯ್ದಿರ್ತಕ್ಕಂತ ಬಟ್ಟೆಯನ್ನ ಬಿಚ್ಚಿ ಜಗತ್ತಿಗೆ ಇವತ್ತು ಇದೇ ನಮ್ಮ ಕೆಂಬಾವುಟ, ದುಡಿ ವರ್ಗದ ಕೆಂಬಾವುಟ ಯಾವ್ದಾದ್ರು ಇದ್ರೆ ಇದು ಕೆಂಬಾವುಟ, ರಕ್ತದಿಂದ ರಚನೆ ಆಗಿರ್ತಕ್ಕಂಥದ್ದೇ ನಮ್ಮ ಕೆಂಬಾವುಟ ಅಂತ ಹೇಳಿ ಅವತ್ತಿನ ದಿನ ಏನ್ ನಮ್ಗ ಕೆಂಬಾವುಟದ ಅಡಿಯಲ್ಲಿ ಇವತ್ತು ಇಡೀ ಪ್ರಪಂಚ ಇವತ್ತು ಕಾರ್ಮಿಕರ ಹೋರಾಟದ ಬದುಕನ್ನ ಕಟ್ಟಿಕೊಂಡಿದ್ರೆ ಮೇ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಮೇ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಇವತ್ತು ತಮ್ಗೆ ಗೊತ್ತಿರಬಹುದು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘ ಅವತ್ತು ಮೊದಲು ನಮ್ಮ ಕಾಮ್ರೇಡ್ ನಾರಾಯಣ್ ಅವರು ಇವತ್ತು ಹಟ್ಟಿ ಚಿನ್ನದ ಗಣಿ 1952ರಲ್ಲಿ ಇತಿಹಾಸ ನಾನು ತಿಳಿದಾಗ 1952ರಲ್ಲಿ ನಮ್ಮ ಕಂಪನಿ ಹಟ್ಟಿ ಚಿನ್ನದ ಗಣಿ ಲೇಬರ್ ಯೂನಿಯನ್ ಅಂತೇಳಿ 1952ರಲ್ಲಿ ಕಾಮ್ರೇಡ್ ನಾರಾಯಣ್ ಅವರು ಸ್ಥಾಪನೆ ಮಾಡಿದ್ರು. 1948ರಲ್ಲಿ ಹಟ್ಟಿ ಚಿನ್ನದ ಗಣಿ ಇದ್ದಿದ್ದು ಮೊದಲು ಹೈದರಾಬಾದ್ ಗೋಲ್ಡ್ ಮೈನ್ಸ್ ಅಂತಿತ್ತು. ಆ ನಂತರ ಹಟ್ಟಿ ಚಿನ್ನದ ಗಣಿ ಕಂಪನಿ ಅಂತೇಳಿ 1948ರಲ್ಲಿ ಜುಲೈ 7ರಂದು ಸ್ಥಾಪನೆ ಆಯಿತು. ಸಂಘನು ಕೂಡ ಅವತ್ತಿನ ದಿನ ಕಾಮ್ರೇಡ್ ನಾರಾಯಣ್ ಅವರ ನೇತೃತ್ವದಲ್ಲಿ ಸ್ಥಾಪನೆ ಆಯ್ತು 1952ರಲ್ಲಿ. ಆ 52ರಲ್ಲಿ ಸ್ಥಾಪನೆ ಆದಾಗ ಮೊಟ್ಟ ಮೊದಲನೇದಾಗಿ ಎಐಟಿಯುಸಿಯ ಹಟ್ಟಿಯ ಅಧ್ಯಕ್ಷರಾಗಿದ್ರು ಕಾಮ್ರೇಡ್ ನಾರಾಯಣ್ ಅವರು ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಕ್ ಬಯಸ್ತಾ ಇದ್ದೇನೆ. 1965ರಲ್ಲಿ ಕಾಮ್ರೇಡ್ ನಾರಾಯಣ್ ಅವರು ಭೂಗತರಾದ್ಮೇಲೆ ನಾಪತ್ತಿ ಆದ್ಮೇಲೆ ಆ ನಂತರ ಬಂದವರೇ ಕಾಮ್ರೇಡ್ ಎಜಿ ಪೈ ಅವರು 1977ರಲ್ಲಿ
ಏನ್ ಪೈ ಅವರು ಬಂದ್ರು, ಪೈ ಅವರು ಎಲ್ಲ ಆಡಳಿತ ಮಾಡಿ ಇಡೀ ಕಾರ್ಮಿಕ ವರ್ಗದ ಹೋರಾಟವನ್ನು ಕಟ್ಟಿ ಈಗಾಗಲೇ ಕಾಮ್ರೇಡ್ ಶಿವಾನಂದ್ ಅವರು ಹೇಳಿದ್ರು ಸುಮಾರು 6,000 ಜನ ಕಾರ್ಮಿಕ ವರ್ಗ ಏನಿತ್ತು ಅವರು ಒಂದು ಮಾತನ್ನು ಹೇಳಿದ್ರೆ ಎಜಿ ಪೈ ಅವರು ಕಾರ್ಮಿಕರು ಹೋರಾಟಕ್ಕೆ ಮುಂದಾಗ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಅವತ್ತಿನ ದಿನ ಬಹಳ ದೊಡ್ಡ ಪ್ರಮಾಣದ ಹೋರಾಟಗಳನ್ನ ಕಾಮ್ರೇಡ್ ಎಜಿ ಪೈ ಅವರು ಆಯೋಜಿಸ್ತಾ ಇದ್ರು. ಆದ್ರೆ ದುರಂತ ಅವರ ಮರಣದ ನಂತರ ಕಾಮ್ರೇಡ್ MG ಹನುಮಂತ ರೆಡ್ಡಿ ಅವರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಕಾಮ್ರೇಡ್ ಅರವಿಂದ್ ಮಾಳೆಬೆನ್ನೂರು 1977ರಲ್ಲಿ ಎಜಿ ಪೈ ಅವರ ಮರಣದ ನಂತರ ಹಟ್ಟಿಗೆ ಬಂದ ಮೇಲೆ ಸುಮಾರು ತಮ್ಮ ಬದುಕಿನುದ್ದಕ್ಕೂ ಕಾಮ್ರೇಡ್ ಅರವಿಂದ್ ಮಾಳೆಬೆನ್ನೂರು ಆಗಿರ್ಬೋದು, ಕಾಮ್ರೇಡ್ MG ಹನುಮಂತ ರೆಡ್ಡಿ ಆಗಿರ್ಬೋದು, ಇಡೀ ಹಟ್ಟಿ ಚಿನ್ನದ ಗಣಿಯಲ್ಲಿ AITCಯನ್ನ ಗಟ್ಟಿಯಾಗಿ ಕಟ್ಟಿ ಬೆಳೆಸಿದಂತ ಮಹನೀಯರಲ್ಲಿ ಅವರಿಬ್ಬರ ಪಾತ್ರ ಬಹಳ ದೊಡ್ಡದಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಅರವಿಂದ್ ಮಾಳೆಬೆನ್ನೂರವರು 2011ರ ವೇತನ ಒಪ್ಪಂದದಲ್ಲಿ ಇಡೀ ಕಾರ್ಮಿಕ ವರ್ಗಕ್ಕೆ ಒಂದು ಐತಿಹಾಸಿಕವಾದಂತ ವೇತನ ಒಪ್ಪಂದ ಮಾಡಿ ಇಡೀ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಲ್ಲಿ ಒಂದು ಬದಲಾವಣೆ ತಂದಿದ್ದ ಒಂದು ಅವರ ಬದುಕನ್ನ ಹಸನ ಮಾಡಿರ್ತಕ್ಕಂತ ಏನಾದ್ರೂ ಶ್ರೇಯಸ್ಸಿದ್ರೆ ನಮ್ಮೆಲ್ಲರ ನಾಯಕರಾದಂತ ನೆಚ್ಚಿನ ನಾಯಕರಾದಂತ ಕಾಮ್ರೇಡ್ ಅರವಿಂದ್ ಮಾಳೆಬೆನ್ನೂರವರಿಂದ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ನಾವು ಯಾವತ್ತೂ ಕೂಡ ಅವ್ರನ್ನ ನಾವು ಸದಾ ನಮ್ಗೆ ಸ್ಫೂರ್ತಿ ಮತ್ತು ಸ್ಮರಣೀಯರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕಾಮ್ರೇಡ್ ಅಮರಗುಂಡಪ್ಪ ನೆಲಿಗೆ ಅವರು ಬೇರೆ ಸಂಘಟನೆಯಲ್ಲಿದ್ರು ಕೂಡ ಆ ಸಂಘಟನೆಯಲ್ಲಿ ಅನೇಕ ತೊಂದರೆಗಳನ್ನು ಕೊಟ್ಟರು. ಅವ್ರನ್ನ ಇವತ್ತೇನ್ CITU ಇದೆ, CITU ನಿಂದ ಅವ್ರನ್ನ ಅವಮಾನ ಮಾಡಿ ತೆಗೆದುಹಾಕಿದ ಮೇಲೆ ನಾವೆಲ್ಲರೂ ಕೂಡ ನಾವು ಬಾಣದ ಪಕ್ಷ ಅಂತ ಹೇಳಿ ರಚನೆ ಮಾಡ್ಕೊಂಡಿದ್ದೀವಿ 2008ರಲ್ಲಿ. ಆ ನಂತರ ಅರವಿಂದ್ ಮಾಳೆಬೆನ್ನೂರವರ ಆಶೀರ್ವಾದದಿಂದ ಅಮರಗುಂಡಪ್ಪ ನೆಲಿಗೆ ಅವರು, ನಾನು, ನಮ್ಮ ಕೆಲವು ಗೆಳೆಯರೆಲ್ಲ ಸೇರಿ AITC ಸೇರ್ಪಡೆ ಆದ ನಂತರ ಸುಮಾರು ಅವ್ರ ಜೊತೆಗೆ 8 ವರ್ಷಗಳ ಕಾಲ ನಾವು ಅರವಿಂದ್ ಮಾಳೆಬೆನ್ನೂರವರ ಸಮೀಪದಲ್ಲಿದ್ದು ಕೆಲಸ ಮಾಡಿದ್ದೇವೆ. ಅವರು ಯಾವತ್ತೂ ಕೂಡ ಇಡೀ ಕಾರ್ಮಿಕ ವರ್ಗಕ್ಕೆ ಅರವಿಂದ್ ಮಾಳೆಬೆನ್ನೂರು ಅಂದ್ರೆ ಕಾರ್ಮಿಕ ವರ್ಗ ಅಂದ್ರೆ ಅರವಿಂದ್ ಮಾಳೆಬೆನ್ನೂರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕಾರ್ಮಿಕ ವರ್ಗಕ್ಕೆ ಹಲವಾರು ಯೋಜನೆಗಳನ್ನ ಜಾರಿ ಮಾಡಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ತಮಗೆ VRS ಆಗಿರ್ಬೋದು, ಎಷ್ಟೋ ಸಾವಿರಾರು ಕಾರ್ಮಿಕರು ಇವತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ VRS ಅಡಿಯಲ್ಲಿ ಉದ್ಯೋಗ ತಗೊಂಡಿದ್ರೆ ಅದು ಅರವಿಂದ್ ಮಾಳೆಬೆನ್ನೂರವರ ಪರಿಶ್ರಮದಿಂದ ಕಾರಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆ 2012ರಿಂದ ಸುಮಾರು 2017ರವರೆಗೆ 633 ಜನ ಕಾರ್ಮಿಕರ ಮಕ್ಕಳಿಗೆ ಮೆಡಿಕಲ್ ಅನ್ಫಿಟ್ ಯೋಜನೆಯಲ್ಲಿ ಉದ್ಯೋಗ ಕೊಡಿಸಿರ್ತಕ್ಕಂಥ ಸಂಘಟನೆ ನಮ್ದು. ಅದ್ರ ಜೊತೆಗೆ ಈ 2021ರ ವೇತನ ಒಪ್ಪಂದವನ್ನು ಕೂಡ ಐತಿಹಾಸಿಕವಾಗಿ ಮಾಡಿ ಸರ್ಕಾರದ ಮಟ್ಟದಲ್ಲಿ ನಾವು ಸುಮಾರು 3.5 ತಿಂಗಳು ಇದ್ದು ಸರ್ಕಾರದ ಆರ್ಥಿಕ ಇಲಾಖೆಯ ಅನುಮೋದನೆ ತಗೊಂಡು ತಮಗೆಲ್ಲ ಗೊತ್ತಿದೆ ಸುಮಾರು 170 ಕೋಟಿಯಷ್ಟು ಅರಿಯರ್ಸ್ ಅನ್ನ ಕಳೆದ 2025 ಏಪ್ರಿಲ್ ನಲ್ಲಿ ತಾವು ತಗೊಂಡಿರ್ತಕ್ಕಂಥದ್ದು ಗೊತ್ತಿದೆ. ಹೀಗೆ ಹಲವಾರು ರೀತಿಯಲ್ಲಿ ಕಾರ್ಮಿಕ ವರ್ಗದ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ AITC ನಾಯಕತ್ವ, ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಇವತ್ತು AITC ಸಂಘಟನೆ ಚುನಾವಣೆಯಲ್ಲಿ ಸೋತಿರಬಹುದು. ಇವತ್ತು ಈ ಚುನಾವಣೆಯಲ್ಲಿ ಕಾರ್ಮಿಕ ವರ್ಗಕ್ಕೆ ಹಲವಾರು ಆಮಿಷಗಳನ್ನ ತೋರಿ ಜಾತಿ ವ್ಯಾಮೋಹಕ್ಕೆ ಒಳಗಾಗಿ ಇವತ್ತು ದುಡ್ಡನ್ನು ಹಂಚಿ ಚುನಾವಣೆಯಲ್ಲಿ ಗೆದ್ದಿರಬಹುದು. ನಾವು 3 ತಿಂಗಳಲ್ಲಿ ಮೆಡಿಕಲ್ ಅನ್ಫಿಟ್ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತೇಳಿ ಕಾರ್ಮಿಕರಿಗೆ ಭರವಸೆ ಕೊಟ್ಟಿದ್ರು. ಇವತ್ತು 11 ತಿಂಗಳಾದ್ರೂ ಕೂಡ ಮೆಡಿಕಲ್ ಅನ್ಫಿಟ್ ಯೋಜನೆಯ ಪ್ರಸ್ತಾವನೆ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಬಾಕಿ ಉಳಿದಿದೆ. ಅದು ಅಪ್ರೂವಲ್ ಆಗೋ ಪರಿಸ್ಥಿತಿಗೂ ಇನ್ನೂ ಮುಂದುವರಿತಾ ಇಲ್ಲ ಇವತ್ತಿನ ನಾಯಕತ್ವ ಅಂತಕ್ಕಂಥ ಮಾತನ್ನ ನಾನು ತಿಳಿಸ್ಬೇಕಾಗುತ್ತೆ. ನಾವು ಅಧಿಕಾರದಲ್ಲಿದ್ದಾಗ 2025 ಮೇ 9ನೇ ತಾರೀಕು ನಾವು ಅವತ್ತಿನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಚೇರ್ಮನ್ ಅವರಿಗೆ ಭೇಟಿಯಾಗಿ ನಿರ್ದೇಶಕ ಮಂಡಳಿಯಲ್ಲಿ ಮೆಡಿಕಲ್ ಅನ್ಫಿಟ್ ಯೋಜನೆಯ ಪ್ರಸ್ತಾವನೆಯನ್ನ ಅಪ್ರೂವಲ್ ಮಾಡಿಸಿ ಸರ್ಕಾರಕ್ಕೆ ನಾವು ಕಳಿಸಿಕೊಟ್ಟಿವಿ. ಆದ್ರೆ ಚುನಾವಣೆಯಲ್ಲಿ ನಾವು ಹೇಳಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ್ರೆ, ನಮ್ಮ ಸಂಘಟನೆ ಅಧಿಕಾರಕ್ಕೆ ಬಂದ್ರೆ ನಾವು ಖಂಡಿತ 3 ತಿಂಗಳಲ್ಲಿ ಮೆಡಿಕಲ್ ಅನ್ಫಿಟ್ ಯೋಜನೆಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ನಮ್ಮನ್ನ ಕಾರ್ಮಿಕರು ತಿರಸ್ಕರಿಸಿದ್ರು. ಪ್ರಜಾಪ್ರಭುತ್ವದಲ್ಲಿ ಕಾರ್ಮಿಕರ ತೀರ್ಪು ಒಪ್ಲೇಬೇಕಾಗುತ್ತೆ. ಅವ್ರು ಚುನಾವಣೆಯಲ್ಲಿ ಗೆದ್ರು ಕೂಡ ಇವತ್ತು 3 ತಿಂಗಳಲ್ಲಿ ಅನ್ಫಿಟ್ ತಂದವರು ನಾವು ಶೇಕಡ ಅನ್ಫಿಟ್ 80% ನಾವು ಈಗಾಗಲೇ ಅದನ್ನ ಕೆಲಸ ಮಾಡಿದ್ದೇವೆ. ಕೇವಲ 20% ಉಳಿದಿರೋದನ್ನ ಈ CITU ನ ನಾಯಕರು ಮಾಡಕ್ಕಾಗ್ತಾ ಇಲ್ಲ. ಸುಮಾರು ಈಗಾಗಲೇ ಬೆಂಗಳೂರಿಗೆ ಒಂದು 27-28 ಬಾರಿ ಈ 11 ತಿಂಗಳಲ್ಲಿ TIDA ತಗೊಂಡು ಹೋಗಿ ಬಂದಿದ್ದಾರೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಮುಂದಿನ ತಿಂಗಳಾಗುತ್ತೆ ಅಂತೇಳಿ ಬರೀ
ಕಾಲಹರಣ ಮಾಡ್ತಾ ಇದ್ದಾರೆ. ಈಗ ಮೇ ತಿಂಗಳಲ್ಲಿ ಸುಮಾರು 23 ಜನ ಕಾರ್ಮಿಕರು, ಜುಲೈನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ನಿವೃತ್ತಿ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಮೆಡಿಕಲ್ ಅನ್ಫಿಟ್ ಯೋಜನೆ ಬಗ್ಗೆ ಒಂದ್ ಸ್ವಲ್ಪನೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ಕಾರ್ಮಿಕರು, ಈಗ ಪೆಂಚಲಮ್ಮ ಅವರು ಹೇಳಿದಂಗೆ ಕಾರ್ಮಿಕರು ನಿವೃತ್ತಿಯಾಗಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ನಾವು CITU ಗೆಳೆಯರು ಏನಿದೆ ಹೇಳ್ತಾ ಇದ್ದೀನಿ ನಾನು, ದಯಮಾಡಿ ನೀವು ಹೆಚ್ಚು ಆಸಕ್ತಿ ವಹಿಸಿ ನೀವು ಸರ್ಕಾರದ ಉನ್ನತ ಅಧಿಕಾರಿಗಳನ್ನೆಲ್ಲ ಭೇಟಿಯಾಗಿ ಆದಷ್ಟು ಬೇಗ ಮೆಡಿಕಲ್ ಅನ್ಫಿಟ್ ಯೋಜನೆಯನ್ನ ಮಾಡಬೇಕು ಅಂತೇಳಿ ನಾನು ಇವತ್ತು ಈ ವೇದಿಕೆ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೇನೆ. ಅದ್ರ ಜೊತೆಗೆ ಈ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ಏನಿದೆ, ಕಾರ್ಮಿಕರಿಗೆ ನಾವು ಅಟ್ಟಿ ಚಿನ್ನದ ಗಣಿಯಲ್ಲಿ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ಅನ್ನ ನಮ್ಮ AITC ಸಂಘಟನೆ ಇದ್ದಾಗ ಒಂದು ದಿನನೂ ಕೂಡ ಒಬ್ಬರನ್ನು ನಾವು ಬರಕ್ ಕೊಟ್ಟಿಲ್ಲ. ನಾವು ಇವತ್ತು ಸುಮಾರು 400 ಜನ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ಆಗಿದ್ದಾರೆ. ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ಒದ್ದೋಡ್ತೀವಿ ಅಂದರೆ ಅವ್ರ ಜೊತೆಗೆ ಅಡ್ಜಸ್ಟ್ ಆಗಿದ್ದಾರೆ. ಅವ್ರನ್ನ ಮತ್ತೆ ಕಾಂಟ್ರಾಕ್ಟ್ ಯಾರು ನಿಲ್ಲಿಸ್ತಾರ ಅವ್ರನ್ನ ಮತ್ತೆ ಒಳ್ಳೆ ಕಾಂಟ್ರಾಕ್ಟ್ ಲೇಬರ್ ಅಡಿಯಲ್ಲಿ ಕೆಲ್ಸಕ್ಕೆ ತಗೊಳ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಯಂ ಉದ್ಯೋಗದ ಕನಸುಗಳೇನಿದ್ದಾವೆ, ಆ ಸ್ಥಾನಗಳೇನಿದ್ದಾವೆ ಅವು ನಾಶ ಆಗ್ತಕ್ಕಂತ ಪರಿಸ್ಥಿತಿಗೆ ಇವತ್ತಿನ ನಾಯಕತ್ವ ಮಾಡ್ತಾ ಇದೆ. ಅದ್ರ ಜೊತೆಗೆ ಬಹಳಷ್ಟು ಕಾರ್ಮಿಕರಿಗೆ, ಸುಮಾರು 1300 ಜನ ಕಾರ್ಮಿಕರಿಗೆ ಹೌಸ್ ರೆಂಟ್ ಅಲೌನ್ಸ್ HRA ಬರಬೇಕಾಗಿತ್ತು. ಅದು ಸರ್ಕಾರಕ್ಕೆ ಈಗ ಒಂದು 9 ತಿಂಗಳಾಯ್ತು ಆಡಳಿತ ವರ್ಗ ಕಳಿಸಿಕೊಟ್ಟು. ಆ 9 ತಿಂಗಳಾದ್ರೂ ಕೂಡ HRA ಇವತ್ತು ಮಾಡಾಕ ರೆಡಿ ಇಲ್ಲ. ಅದನ್ನ HRA ಕಾರ್ಮಿಕರಿಗೆ ಕೊಡ್ಸಕ ಇವತ್ತಿನ CITU ನಾಯಕತ್ವ ಸಿದ್ಧ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಕ್ ಬಯಸ್ತಾ ಇದ್ದೇನೆ. ನಾವು ಒಂದೇ ಮಾತು ಹೇಳಿ, ಚುನಾವಣೆಯಲ್ಲಿ ಸೋತಿರ್ಬೋದು, ಆದ್ರೆ AITC ಸಂಘಟನೆ ಚುನಾವಣೆಯಲ್ಲಿ ಸೋತ್ರು ಕೂಡ ನಾವು ಕಾರ್ಮಿಕರ ಅಭಿವೃದ್ಧಿಗೋಸ್ಕರ ನಾವು ಸೋತು ಮರುದಿನನೇ ಕೂಡ ಕಾರ್ಮಿಕರ ಅಭಿವೃದ್ಧಿಗೋಸ್ಕರ ನಾವು ಸದಾ ಹೋರಾಟದಲ್ಲಿ ಇರ್ತೀವಿ, ಕ್ರಿಯಾಶೀಲರಾಗಿರ್ತೀವಿ. ಯಾವತ್ತು ನಿಮ್ಮ ಸಹಕಾರ, ನಿಮ್ಮ ಶಕ್ತಿ ನಮ್ಮ AITC ಸಂಘಟನೆ ಜೊತೆಗೆ ಇರ್ಲಿ ಅಂತ ಹೇಳಿ ನಾವು ಹೇಳ್ತಾ, ಇವತ್ತು ಕಾರ್ಮಿಕ ವರ್ಗ ಏನ್ ಮೇ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೈಕ್ ರ್ಯಾಲಿಯಲ್ಲಿ ತಾವು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಿ. ತಮಗೆ AITC ಹಟ್ಟಿ ಸಂಘಟನೆ ವತಿಯಿಂದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣೀಭೂತರಾದಂತ ಎಲ್ಲ ಹಿರಿಯ ಮಹನೀಯರಿಗೂ ಹಾಗೂ ನಮ್ಮೆಲ್ಲ ಆತ್ಮೀಯ ಕಾರ್ಮಿಕ ಬಂಧುಗಳಿಗೂ, ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೂ ಹಾಗೂ ನಮ್ಮ AITCಯ ಪದಾಧಿಕಾರಿಗಳಿಗೂ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲಾ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು AITC ಸಂಘಟನೆ ಪರವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. AITC ಏನೇ ಬರಲಿ ಕಾರ್ಮಿಕರ ಐಕ್ಯತೆ, ಕಾರ್ಮಿಕರ ಐಕ್ಯತೆ. ಲಾಲ್ झंडा, ಲಾಲ್ झंडा, ಲಾಲ್ झंडा. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ, ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ವಿಶ್ವ ಕಾರ್ಮಿಕರೇ ಒಂದಾಗಿ, ವಿಶ್ವ ಕಾರ್ಮಿಕರೇ ಒಂದಾಗಿ. ಏನೇ ಬರಲಿ, ಏನೇ ಬರಲಿ, ಎದಕ್ಕಾಗಿ ಹೋರಾಟ, ಎದಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಏನೇ ಬರಲಿ, ಏನೇ ಬರಲಿ, ಕೆಂಪಾದ ಹೋರಾಟಕ್ಕೆ, ಕೆಂಪಾದ ಹೋರಾಟಕ್ಕೆ ಜಿಂದಾಬಾದ್, 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 ಜಿಂದಾಬಾದ್. ಕಾಮಿಡಿಯ ಜೀಪೈ ಅಮರ್ ಹೈ, ಕಾಮಿಡಿಯ ಜೀಪೈ ಅಮರ್ ಹೈ, ಅರವಿಂದ್ ಬೆಳಬೆನ್ನೂರು ಅಮರ್ ಹೈ, ಅನಂತ ಸುಬ್ಬರಾವ್ ಅಮರ್ ಹೈ. ಕೆಂಪಾವರದ ಹೋರಾಟಕ್ಕೆ, ಕೆಂಪಾವರದ ಹೋರಾಟಕ್ಕೆ ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಲಿ, ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಲಿ. ಏನೇ ಬರಲಿ, ಏನೇ ಬರಲಿ, ಜಿಂದಾಬಾದ್, 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 ಜಿಂದಾಬಾದ್. ಕೆಂಪಾವರದ ಹೋರಾಟಕ್ಕೆ, ಕೆಂಪಾವರದ ಹೋರಾಟಕ್ಕೆ
RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.